ನಾನಿರುವುದೇ ನಿಮಗಾಗಿ. ಆಸೆ ಆಕಾಂಕ್ಷೆಗಳು ಬೇರೆ ಬೇರೆಯಾಗಿರಬಹುದು, ಆದರೆ ಅದು ಈಡೇರಿದಾಗ ಸಂತೃಪ್ತಿ ಸಂತೋಷ ಲಭಿಸುತ್ತದೆ. ಆಸೆಗಳು ಕೇವಲ ಸಂತೋಷವನ್ನು ಮಾತ್ರ ಕೊಡೋದಿಲ್ಲ, ಅದು ಜೀವನವನ್ನೇ ಬದಲಿಸುತ್ತೆ. ಇಂದಿನ ನಾನಿರುವುದೇ ನಿಮಗಾಗಿ ಸಂಚಿಕೆಯಲ್ಲಿ ಯಾವ ಆಸೆ ಆಕಾಂಕ್ಷೆಗಳಿವೆ ಅಂತ ನೋಡೋಣ. ಆರ್ಮಿಗೆ ಹೋಗ್ಬೇಕು, ನಾನು ಮೇಜರ್ ಆಗಿ ವರ್ಕ್ ಮಾಡಬೇಕು ಅಂತ ಇಂಡಿಯನ್ ಆರ್ಮಿಲಿ ನನ್ನ ಆಸೆ. ಶಿವಣ್ಣನ ಒಂದ್ಸರಿ ನೋಡ್ಬೇಕಂತ ನಮಗೂ ಆಸೆ ಇದೆ. ಸಿಂಪಲ್ ಆಗಿ ಲೈಫ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ನನಗಿದೆ. ನನ್ನ ಆಸೆ ಒಬ್ಬ ದೊಡ್ಡ ಇಂಜಿನಿಯರ್ ಆಗಬೇಕು. ಟಾಲಿವುಡ್ ಫೇಮಸ್ ಆಕ್ಟರ್ ರಜನಿಕಾಂತ್ ಅವ್ರ ಫ್ಯಾನು, ಅವ್ರನ್ನ ಒಂದ್ಸಲಿ ಮೀಟ್ ಮಾಡ್ಬೇಕಂತ. ವೆಲ್ಕಮ್ ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ರಾಮಾಯಣ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಅಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಪಾಯಿಂಟ್ಸ್ಗಳಿದೆ, ಒಳ್ಳೊಳ್ಳೆ ಗುಣಗಳಿದೆ. ಇದನ್ನ ನೋಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ರಾಮಾಯಣ ನೋಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಬರೀ ಸಿನಿಮಾ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಕೆಲವು ಜನ ಅದನ್ನ ಅಳವಡಿಸ್ಕೊಂಡ್ರು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಇದೆ. ನಮ್ಮ ತಂದೆ ಹಾಗೂ ನಾವು ಅಪ್ಪಣ್ಣ ಅಂತ ಕರಿತೀವಿ, ವರದಣ್ಣ ಅಂತ ಕರಿತೀವಿ. ಸೊ ಅವರಿಬ್ರು ಎಕ್ಸಾಂಪಲ್, ಮಾರಲ್ ಎಕ್ಸಾಂಪಲ್. ಅದು ರಾಮ ಲಕ್ಷ್ಮಣ ಅಂದರೆ ಅವ್ರ ಥರ ಇರಬೇಕು ಅಂತ ನನ್ನ ಫ್ಯಾಮಿಲಿ ನಾನೇ ನೋಡಿದ್ದೆ. ಸೊ ಆ ಥರ ಸಾಕಷ್ಟು ಫ್ಯಾಮಿಲಿ ಇರ್ಬೋದು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬರ್ತಾರೋ ಒಂದು ಬ್ರದರ್ ಯಾವ ರೀತಿ ಹೆಲ್ಪ್ ಆಗ್ತದೆ. ಯಾಕಂದರೆ ನಾವು ರಾಮಾಯಣದಲ್ಲಿ ರಾಮ ಅನ್ನೋದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ ರಾಮ ಫಾರೆಸ್ಟ್ಗೆ ಹೋಗ್ಬೇಕಾದ್ರೆ ಬೇರೆ ಬ್ರದರ್ಸ್ಗಳ ಥರ ಲಕ್ಷ್ಮಣನು ಅಲ್ಲೇ ಇದ್ದಿರ್ಬೋದು, ಕಿಂಗ್ಡಮ್ಲೇ ಇದ್ದಿರ್ಬೋದು. ಆದ್ರೂ ಲಕ್ಷ್ಮಣ ಜೊತೆಗೆ ಹೋಗ್ತಾನೆ. ಯಾತಿಗೆ ಹೋಗ್ತಾನೆ? ರಾಮನ ಜೊತೆ ಆ ಕಷ್ಟದ ಜೊತೆಲಿ ಈತನೂ ಆ ಕಷ್ಟ ಎಲ್ಲ ಪಡ್ತಾನೆ. ಯಾತಿಗೆ ಪಡ್ತಾನೆ? ಸೊ ಯಾವಾಗಲೂ ಅಷ್ಟೇ ಬ್ರದರ್ ಇದೆಯಲ್ಲ, ಬ್ರದರ್ ಜೊತೆಲಿ ಯಾವ ರೀತಿ ಬೇಕಾದ್ರೆ ಮೋಟಿವೇಟ್ ಆಗ್ಬೋದು. ಇವಾಗ ಬರ್ತಾರೆ ಒಂದು ಬ್ರದರ್ಸ್, ಸಗಾಯ್ ರಾಜ್ ಹಾಗೂ ಉಪಕಾರ್ ರಾಜ್ ಅಂತ. ಉಪಕಾರ್ ರಾಜ್ ಮತ್ತು ಸಗಾಯ್ ರಾಜ್ ಬೆಂಗಳೂರು ಸಮೀಪದ ಹಳ್ಳಿಯೊಂದರ ಅವಳಿ ಜವಳಿ. ಸುತ್ತಮುತ್ತಲ ಮಂದಿಗೆ ಈ ಅವಳಿಗಳ ಮೇಲೆ ವಿಶೇಷ ಪ್ರೀತಿ. ಒಟ್ಟಿಗೆ ಆಟ ಆಡ್ತಾರೆ, ಒಟ್ಟಿಗೆ ಜೀವಿಸ್ತಾರೆ. ಆದರೆ ವಿಧಿ ಈ ಅವಳಿ ಸೋದರರ ಬದುಕಿನಲ್ಲಿ ಕ್ರೂರ ಆಟವಾಡಿರೋದು ದುರಂತ. ಹಾಗಿದ್ರೆ ಏನದು? ಬನ್ನಿ, ಈ ಅವಳಿ ಸೋದರರಲ್ಲಿ ದೊಡ್ಡವನಾದ ಸಗಾಯ್ ರಾಜ್ನನ್ನ ಭೇಟಿ ಮಾಡೋಣ. ಫಸ್ಟ್ ಸಗಾಯ್ ರಾಜ್ನ ವೆಲ್ಕಮ್ ಮಾಡೋಣ, ಕೇಳೋಣ ಅವರು ಬ್ರದರ್ ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಅವ್ರು ಏನ್ ವಿಷ್ಟ ತಗೋ ಬರ್ತಾ ಇದಾರೆ ಅಂತ ಸಗಾಯ್ ರಾಜ್ ಬಾಯಲ್ಲ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಸಗಾಯ್ ರಾಜ್. ಹೇಳಿ ಸಗಾಯ್ ರಾಜ್, ನಿಮ್ ಫ್ಯಾಮಿಲಿ ಎಷ್ಟು ಜನ ಇದ್ದೀರಾ? 7 ಜನ ಇದೀವಿ. ಯಾರು? 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, ಮತ್ತೆ ತಂದೆ ತಾಯಿ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಕಸ್ಕಟ್ಪುರ ಅಂತ ಹೇಳಿ, ಹೆಸರುಘಟ್ಟ. ಓಕೆ, ನೀವೇನ್ ಮಾಡ್ತಾ ಇದ್ದೀರಾ? ಪೇಂಟ್ ಕೆಲಸ ಮಾಡ್ತಾ ಇದೀವಿ. ಬೇರೆ ಬ್ರದರ್ಸ್ ಏನ್ ಮಾಡ್ತಿದ್ದಾರೆ? ಬೇರೆ ಬ್ರದರ್ಸ್ ಏನು ಮಾಡ್ತಾ ಇಲ್ಲ. ಆಮೇಲೆ ಇವರು ನಿಮ್ಮ ಸಿಸ್ಟರ್ಸ್ ಅಲ್ಲ? ಸಿಸ್ಟರ್ಸ್ ಎಲ್ಲ ಫ್ಯಾಮಿಲಿ ಮದುವೆ ಆಗಿದೆ. ನೀವೊಬ್ರು ಪೇಂಟಿಂಗ್ ಕೆಲಸಕ್ಕೆ? ಒಬ್ಬರೇ ಪೇಂಟ್ ಕೆಲಸ. ಓಕೆ, ನಿಮ್ದು ಇನ್ನೊಬ್ರು ಬ್ರದರ್ ಯಾರದು? ಉಪಕಾರ್ ರಾಜ್. ಉಪಕಾರ ಜನ ತಮ್ಮ ಅವರು. ಓಕೆ, ಅವ್ರೇನ್ ಮಾಡ್ತಾ ಇದಾರೆ? ಅವರು ಮರದ ಮೇಲಿಂದ ಬಿದ್ದು ಒಂದು 17 ವರ್ಷ ಆಯ್ತು. ಯಾವುದು ಕೆಲಸ ಆಗಲ್ಲ. ಮರದಿಂದ ಬಿದ್ದು? ಸೌದೆಗೆ ಹೋದಾಗ ನಾಲ್ಕು ಫ್ರೆಂಡ್ಸ್ ಒಂದು 3 ಜನ ಹೋಗಿದ್ದಲ್ಲ ಸೌದೆಗೆ. ಸರ್ ಇವರಿಗೆ ತಾಯಿ ಮೇಲೆ ಸ್ವಲ್ಪ ಜಾಸ್ತಿ ಆಕ್ರೆ. ಯಾರು? ಉಪಕಾರಾಜಿಗೆ. ಉಪಕಾರಾಜ್. ಸರಿ, ನಮ್ಮ ತಾಯಿ ಯಾವಾಗೂ ಸೌದೆ ತರಬೇಕಾಗುತ್ತೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಇಂದ. ಸರಿ, ಮರದಾಗೆ ಹುಣಸೆ ಮರ ಅಂತ ಹೇಳಿ ಮರಕ್ಕೆ ಸೌದೆ ಮರಕ್ಕೆ ಹೋಗಿ ಮ್ಯಾಲಿಂದ ಅಪ್ಸೈಡ್ ಆಗಿ ಕೆಳಗೆ ಬಿದ್ದು ಏನು ಸೊಂಟ ಏಟಾಗಿ ಆಮೇಲೆ ಡಾಕ್ಟರ್ ಕರ್ಕೊಂಡು ತೋರಿಸ್ತಾ? ಡಾಕ್ಟರ್ ತಗೊಂಡು ತೋರಿಸ್ತಾ, ಮಾತ್ರ ಸಲ ತೋರಿಸ್ತಾ, ಏನು ಸುಮಾರು ಒಂದು 2 ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡ್ದ. ತುಂಬಾ ಬಡವರು ಸಾಲ ಮಾಡಿ ಬಡ್ಡಿಗೆ ಅಲ್ಲೆಲ್ಲ ಇಸ್ಕೊಂಡು 2 ಲಕ್ಷ ರೂಪಾಯಿ ಗಂಟೆ ಖರ್ಚು ಮಾಡ್ದ. ಆಪರೇಷನ್ ಎಲ್ಲ ಮಾಡಿದ್ರು. ಏನು ಮಾಡಿದ್ರು ಅವನ ಕಾಲು ಮುಂದೆ ನಡೆಯೋಕ್ಕಾಗಲ್ಲ. ಸ್ವಾದಿ ಇಲ್ಲ. 2 ರಾಡ್ ಇಟ್ಕೊಂಡೆ ನಡೆದ್ರೇನೆ ನಡೆಯೋಕ್ಕಾಗೋದು. 2 ರಾಡ್ ಇಲ್ಲ ಅಂದ್ರೆ ನಡೆಯೋಕ್ಕಾಗಲ್ಲ. ನೆಕ್ಸ್ಟ್ ಅವ್ನ ಲೈಫ್ ಹೆಂಗ್ ಲೀಡ್ ಮಾಡ್ಬೇಕು ಅಂತ ಒಂದು ಪ್ರಯತ್ನ ಪಟ್ರ? ಇಲ್ಲ ನೀವು ಯಾವ ರೀತಿ ಸಹಾಯ ಮಾಡಿದೆ ನಿಮ್ಮ ತಮ್ಮನಿಗೆ? ಪ್ರಯತ್ನ ಮಾಡ್ಬೇಕಂತ ಎಲ್ಲಾ ಕಡೆ ಓಡಾಡ್ದ, ಎಲ್ಲೂ ಪ್ರಯತ್ನ ಆಗದಿದ್ದಕ್ಕೆ ಮನೆಗೆ ಸುಮ್ಮನೆ ಮಡಿಕೊಂಡಿದ್ದ. ಸರಿ, ಯಾವಾಗ ತಮ್ಮನ್ನ ಎದುರಿಗೆ ನೋಡ್ತಾ ಇದ್ದಾಗ ನನಗೆ ಇನ್ನೂ ತುಂಬಾ ದುಃಖ ಆಗ್ತಾ ಇತ್ತು.
ಸರ್ ಯಾವಾಗ ಜೊತೆಗೆ ಓಡಾಡ್ತಾ ಇದ್ದಾರೆ. ಇವತ್ತು ಅವನು ತಮ್ಮ ಕುಂತಿದ್ದ ನಾನು ಓಡಾಡ್ತಾ ಇದ್ದೀನಿ ಆಚೆ ಕಡೆ. ಇದೆಲ್ಲ ಅವನು ಮನೆಗೆ ಬಂದಾಗ ನೋಡೋದು, ಅವ್ನು ನೋವು ನೋಡೋದು, ಮತ್ತೆಲ್ಲ ದುಃಖ ಇದ್ದಾಗ ಎಲ್ಲ ನಾನು ನೋಡ್ಬೇಕಂತೇಳಿ ಸುಮಾರು ಕಡೆ ಟ್ರೈ ಮಾಡಿದ್ದೆ. ಕೆಲಸಕ್ಕೆ ಎಲ್ಲ ಇಲ್ಲ, ದುಡ್ಡೆಲ್ಲ ಇದು ಮಾಡಲಿ ಅಂತೇಳಿ ಎಲ್ಲೂ ನಮ್ಗೆ ಅನುಕೂಲ ಆಗಲಿಲ್ಲ. ಸರಿ, ಅವನು ತಮ್ಮನ್ನು ನೋಡ್ಲಾರ್ದ ನಾನಿದ್ರು ಸರಿ, ಸತ್ರು ಸರಿ, ನಾನಿದ್ದು ನನ್ನ ತಾಯಿ ತಂದೆನ ಮತ್ತೆ ನಮ್ಮ ಅಣ್ಣ ತಮ್ಮದಿನೆಲ್ಲ ಸಾಕಲಿಲ್ಲ, ನಾನು ಸತ್ತೋಗ್ಬೇಕಂತೇಳಿ ಸುಮಾರು 3-4 ಸರಿ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದ. ಯಾರು? ನನ್ನ ತಮ್ಮ ಉಪಕಾರ. ಓಹೋ. ಅವಾಗ ನಾನೇನು ಸ್ವಲ್ಪ ಫೋರ್ಸ್ ಮಾಡಿ ಬೇಡ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಬೇಡ, ನಾನು ಇದ್ದೀನಿ ನೀನು ಸಪೋರ್ಟು, ಎಲ್ಲ ನಾನು ನೋಡೋಣ ದೇವರವನ್ನೇ ತೋರಿಸ್ತೀನಿ ಅಂತ ಹೇಳಿ ಲಿಂಗ್ಲಾಜ್ಪುರ ಅಂತೇಳಿ ಒಂದು ಅಂಗವಿಕಲದ ಒಂದು ಸಂಸ್ಥೆ ಇದೆ ಅಲ್ಲಿ. ಸರಿ, ಅಲ್ಲಿ ಹೋಗಿ ಅವನ್ನ ವಿಚಾರಿಸಿ ಒಂದು ಇದಕ್ಕೆ ಕೆಲಸಕ್ಕೆ ಅಂತ ಹೇಳಿ ಬಿಟ್ಟಿದ್ದ. ಕಿಡ್ನಿಗೆಲ್ಲ ಇನ್ಸ್ಪೆಕ್ಷನ್ ಆಗಿ ಆ ಕೆಲಸ ಬಿಟ್ಬಿಟ್ಟು ಆಗಲ್ಲ ಕೆಲಸ ಅಂತೇಳಿ ಮನೆಗೆ ಬಂದಿದ್ದು ನಾವು. ಈಗ ಮನೆಗೆ ಇದ್ದು 3 ಹೊತ್ತು ಊಟ ನಾವೇ ಹಾಕೊಂಡು ನಾವೇ ಸಾಕ್ತಾ ಇದೀವಿ. ಸಂಪಾದನೆ ಕಷ್ಟ. ನಮ್ಗೆ 200 ರೂಪಾಯಿ 205 ರೂಪಾಯಿ ಕೂಲಿ ಕೊಡ್ತಾರೆ. ಒಂದ್ಸಾರಿ ಹಾಸ್ಪಿಟಲ್ ಕರ್ಕೊಂಡೋದ್ರೆ 5,000 ರೂಪಾಯಿ 6,000 ರೂಪಾಯಿ ಆಗುತ್ತೆ ಅವ್ನು ಕರ್ಕೊಂಡೋದ್ರೆ. ತಂದೆ ದುಡಿಯಲ್ಲ ಇವಾಗ, ತಂದೆ ವಯಸ್ಸಾಯ್ತು, ಮೇಂಟೈನ್ ಎಲ್ಲ ಅವನೇ ಮಾಡ್ತಾ ಇತ್ತು ಅವಾಗ ಚೆನ್ನಾಗಿದ್ದಾಗ. ಈ ಮರಮೇಲೆ ಬಿದ್ದಾಗಿಂದ ನಮ್ಮ ಮನೆ ತುಂಬಾ ಪರಿಸ್ಥಿತಿ. ಇಲ್ಲ ಅಳ್ಬೇಡಿ, ಸಾವಿರಾಜ್ ಅವ್ರೆ ಅಳ್ಬೇಡಿ. ಇವಾಗ ಉಪಕಾರರಾಜ್ ಏನ್ ಮಾಡ್ತಾರೆ? ಮನೆಗೆ ಕುಂತಿರ್ತಾರೆ, ಎಲ್ಲೂ ಏನು ಹೋಗಲ್ಲ. ಏನಾದ್ರು ಕೆಲಸ ಮಾಡಿ ಏನಾದ್ರು ಒಂದು ಟ್ರೈನಿಂಗ್ ತಗೊಂಡಿದ್ದಾನ ಹುಡುಗ? ಟ್ರೈನಿಂಗ್ ಇದೆ, ಟ್ರೈನಿಂಗ್ 1 ವರ್ಷ ಮಾಡಿದ್ದಾನೆ. ಟ್ರೈನಿಂಗ್ 1 ವರ್ಷ ಮಾಡಿದ್ದಾನೆ. ಟ್ವಿನ್ಸ್ಗೆ ನೋಡಿ, ಅವ್ರಿಗೂ ಅಷ್ಟೇ ಯಾವಾಗ ಉಪಕಾರರಾಜ್ ಮೇಲಿಂದ ಕೆಳಗಡೆ ಬಿದ್ದು ನನಗೂ ಹಂಗೆ ಬೀಳ್ಬೇಕು ಅಂತ ಅನಿಸ್ತು ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗ ಸೂಸೈಡ್ ಪ್ರಯತ್ನ ಮಾಡಿದಾಗ ಇವನೇ ಬಂದು ಹೇಳಿ ಇಲ್ಲ ನಾನು ಜೊತೆಲಿದ್ದೀನಿ ಅಂತ. ನೋಡಿ, ಬ್ರದರ್ಸ್ ಅಂದ್ರೆ ಆ ಥರ ಸಪೋರ್ಟ್ ಇರ್ಬೇಕು. ಸಪೋರ್ಟ್ ಇದ್ದಾಗ ಖಂಡಿತ ಮನುಷ್ಯ ಗೆಲ್ಬೋದು ಅನ್ನೋದಕ್ಕೆ ಈತನೇ ಉದಾಹರಣೆ. ಉಪ್ಕಾರ್ ರಾಜ್ ಕಥೆ ಯಾತನಾಮಯ. ತನ್ನ ಜೀವನದ ಅನೇಕ ನೋವಿನ ಸಂಗತಿಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದಾನೆ. ನಾನಿರುವುದೇ ನಿಮಗ